ಮೇಡಮ್ಮ ಮಕ್ಕಳನ್ನೆಲ್ಲನ ಕರೆದು ಬಂದೆ ಎಲ್ಲನ ಇನ್ನೊಂದೆರಡು ದಿವಸ ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾರನ್ನೂ ಕರೆದು ಬಂದಮ್ಮ. ಬಿಸಿಲು ಜಾಸ್ತಿ ಇದೆಯಲ್ಲ, ಇವಾಗ ಬೇರೆ ಬೇಸಿಗೆ ಅಲ್ಲ ಮೇಡಮ್ಮ, ಅದಕ್ಕೆ ಎಲ್ಲ ಊರುಗಳಿಗೆ ಕಳಿಸಿದ್ದಾರೆ. ಕರೆದು ಬಂದೆ. ನಾಳೆಯಿಂದ ಕಳಿಸ್ತೀನಿ, ಅಂಗನವಾಡಿ ಓಪನ್ ಇದೆ ಇವತ್ತಿಂದನ, ನಾಳೆಯಿಂದ ಕಳಿಸ್ಬಿಡಿ ಅಂತ ಹೇಳಿದೆ. ಅಂಗನವಾಡಿ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೇಕಾಗಿತ್ತು. ಎಲ್ಲ ಇವತ್ತೆಲ್ಲ ಧೂಳ್ಗಿಲೆಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು. ಎಲ್ಲ ಕ್ಲೀನ್ ಮಾಡಿದ್ರೆ ನಾಳೆಯಿಂದ ಬರ್ತಾರೆ ಬಿಡಿ ಹುಡುಗರು. ಪೇಪರು ಫೈಲ್ಗಳು ಎಲ್ಲ ಹರಡಿದಾವೆ, ಎಲ್ಲ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅತ್ಲಾಗೆ ಎಲ್ಲ ನಾಳೆಯಿಂದ ಬರ್ತಾರೆ ಮಕ್ಕಳು. ಅಯ್ಯೋ ಅಯ್ಯಮ್ಮಂತೂ ಅಳ್ಕಂಬೋದು ಮೇಡಮ್ಮ. ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ನೋಡಿ ಎಲ್ಲ ಹರಡಿರೋದ ನೀಟಾಗಿ ಇಟ್ಕೊಳ್ಳ ಮೇಡಮ್ಮ ಅಂತ ಹೇಳಿ ಸಾಕಾಗೋದು ನನಗಂತೂ. ಅಯ್ಯೋ ಇದು ಹಳೇ ಕಾಲದ ಮೇಡಮ್ಮ, ಇದು ಎಷ್ಟೊತ್ತಿಗೆ ಹೋಗಿ ಹೊಸಬ್ರು ಬರ್ತಾರಪ್ಪ ಅನ್ಕೊಂತಿದ್ದೆ. ಅದಕ್ಕೆ ಹಂಗ ರಿಟೈರ್ಡ್ ಆಯ್ತು ಅತ್ಲಾಗಿ. ಚೈತ್ರ, ಅಲ್ಲೇ ನೀನು ಡ್ಯೂಟಿಗೆ ಜಾಯಿನ್ ಆಗಿದೀಯನಮ್ಮ? ಕೋಮ್ಲಕ್ಕ, ಅಲ್ಲೇ ಡ್ಯೂಟಿಗೆ ಜಾಯಿನ್ ಆಗಿದ್ದೀನಿ. ಅಲ್ಲೇ ಇವತ್ತಿಂದ ಸೋಮವಾರದಿಂದ ಓಪನ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಓಪನ್ ಮಾಡಿದ್ವಿ, ಇನ್ನೂ ಮಕ್ಕಳು ಬಂದಿಲ್ಲ. ಎಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ನಾನು ಸಣ್ಣ ಚಿಕ್ಕಿ ಇಬ್ಬರು ಬಂದಿದ್ದೀವಿ. ಇಬ್ಬರು ಕ್ಲೀನ್ ಮಾಡ್ಕೊಬಿಟ್ಟು ಎಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿದ್ರೆ ನಾಳೆಯಿಂದ ಮಕ್ಕಳು ಬರ್ತಾರೆ. ಯಾಕೆ ಏನಾದರೂ ಬೇಕಾಯ್ತಾ? ಕರಿಯಮ್ಮನ ಕೈಲಿ ನಾನು ಸೊಸೆದು ಆಧಾರ್ ಕಾರ್ಡ್ ಕೊಟ್ಟಿದ್ದೆ. ಆ ಅಯ್ಯಮ್ಮ ಬಾಗ್ಲು ಇಟ್ಕೊಂಡು ಅಂಗನವಾಡಿ ಬಾಗ್ಲು ಹಾಕಿದ್ರಲ್ಲ, ಎಲ್ಲ ಊರಿಗೆ ಹೊರಟೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಅಂಗನವಾಡಿ ಓಪನ್ ಇತ್ತಲ್ಲ, ಅದಕ್ಕೆ ಬಂದೈತೇನೋ ಆಧಾರ್ ಕಾರ್ಡ್ ಇಸ್ಕೊಳ್ಳೋಣ ಅಂತ ಬಂದೆ. ಅಯ್ಯಮ್ಮ ಇಲ್ವೇ ನಂಗಾದ್ರೆ? ಅಯ್ಯೋ ಇಲ್ಲ ಕೋಮ್ಲಾ, ಅಯ್ಯಮ್ಮ ಇಲ್ಲ. ಅಯ್ಯಮ್ಮ ನೋಡಿದ್ದಲ್ಲ, ಅಯ್ಯೋ ತೆಗಿಯತ್ಲಾಗೆ ಎಂತ ಮೇಡಮ್ಮ, ಈ ಅಮ್ಮ ಎಂದು ಹೋಗ್ತಾಳೋ ಅನ್ಕಂತಿದ್ದೆ. ಅದೆಲ್ಲಿ ಬಿಸಾಕೈತೋ ಏನೋ, ಎಲ್ಲ ಕ್ಲೀನ್ ಮಾಡ್ತೀವಿ. ಇವಾಗ ಮೇಡಮ್ಗೆ ಸಿಕ್ಕಿದ್ರೆ ಕೊಡುತ್ತೆ ಹೇಳು. ಈ ಕಡೆ ನೋಡಿ ಮೇಡಮ್ಮ, ಈ ಕಡೆ ನೋಡ್ಬಿಡು, ಒಂದು ರೀಲ್ಸ್ ಮಾಡೋಣ. ಅಯ್ಯೋ ಸಣ್ಣ ಚಿಕ್ಕಿದ ರೀಲ್ಸು. ಇನ್ನೂ ರೀಲ್ಸ್ ಬಿಟ್ಟಿಲ್ವಾ ನೀನು? ಅಯ್ಯೋ ನಾನು ಯಾವಾಗಿಂದ ರೀಲ್ಸ್ ಮಾಡ್ತಾನೆ ಇದ್ದೀನಿ. ಆ ಮೇಡಮ್ಗೆ ಹಿಂಗೆ ಫೋನ್ ಇಟ್ಕೊಂಡು ಮೇಡಮ್ಮ ಈ ಕಡೆ ನೋಡಿ ಮೇಡಮ್ಮ ರೀಲ್ಸ್ ಮಾಡ್ತೀನಿ ಅಂತ ಹೇಳ್ದಂಗೆಲ್ಲನ ಅದು ನೋಡ್ತಾನೇ ಇರಲಿಲ್ಲ. ಅಯ್ಯೋ ಬಿಡಮ್ಮ ಸಣ್ಣಮ್ಮ, ನನಗೆ ಬರಲ್ಲ ಕಣ್ಣಮ್ಮ ಅನ್ನೋದು. ಪ್ರೇಮ ಭಿಕ್ಷೆಯ ಬೇಣಿ ಹೊಗಳಿದ ನಾನೇ ಹೌನಗೊಳ್ ಕಣ್ಣು. ಓಹೋ ರೀಲ್ಸ್, ಸಣ್ಣ ಚಿಕ್ಕಿದು ರೀಲ್ಸ್ ಹುಚ್ಚಪ್ಪ. ಮೇಡಮ್ಮ ಹಿಂಗೆ ಕೈ ಪೈ ಹಿಂಗನ್ನು ಮೇಡಮ್ಮ, ಹಿಂಗೆ ಅನ್ಬೇಕು, ಹಿಂಗೆ ತಲೆ ಹಿಂಗನ್ನು ಕೈ ಹಿಂಗನ್ನು. ನೀನು ಅಂಗನವಾಡಿ ಮೇಡಮ್ ಆಗಿ ಹುಡುಗರಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ಬೇಕಲ್ಲ. ನಾನು ಹುಡುಗರಿಗೆಲ್ಲ ಹೇಳ್ಕೊಡ್ತಾ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಪ್ಪ, ನಾನೇ ಮೇಡಮ್ ಹಾಕಿರ್ತಿದ್ದೆ. ಆ ಅಮ್ಮನೇ ಕರಿಯಮ್ಮನೇ ಹೆಲ್ಪರ್ ಆಗಿತ್ತು. ಮೇಡಮ್ಮ ನೀನು ಎಲ್ಲ ಡ್ಯಾನ್ಸ್ ಹುಡುಗರಿಗೆಲ್ಲ ಕಲಿಸ್ಬೇಕು. ಈ ಕಡೆ ನೋಡು ಮೇಡಮ್ಮ. ಹೋಗ್ ಸಣ್ಣ ಚಿಕ್ಕಿ, ನನಗೆ ಹಂಗೆಲ್ಲ ಬರಲ್ಲ. ನೀವು ಒಳ್ಳೆ ರೀಲ್ಸಿನ ತುಂಬ ಹುಚ್ಚಪ್ಪ ನಿಮಗೆ. ಅಯ್ಯೋ ಮತ್ತೆ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕಲ್ಲ, ನೀವು ಹಿಂಗೆ ಹೇಳ್ಕೊಡ್ತೀರಾ? ಈ ಕಡೆ ನೋಡಿ ಕೈ ಹಿಂಗನ್ರಿ, ಹಿಂಗನ್ರಿ. ಅಯ್ಯೋ ದೇವ್ರೆ, ನೀವು ಇನ್ನೂ ಯಾವಾಗಪ್ಪ ನೀವು ಎಲ್ಲ ನೀವು ಹೇಳ್ಕೊಡೋದು ಮಕ್ಕಳಿಗೆ? ಮತ್ತೆ ಸಣ್ಣ ಚಿಕ್ಕಿ ಸರಿಯಾಗಿ ಹೇಳ್ತಾ ಐತೆ ಚೈತ್ರ. ನೀನು ಮಕ್ಕಳಿಗೆಲ್ಲ ಡ್ಯಾನ್ಸ್ ಹಾಡು ಎಲ್ಲ ಹೇಳ್ಕೊಡ್ಬೇಕಲ್ಲ ಅಂಗನವಾಡಿ ಮಕ್ಕಳಿಗೆಲ್ಲ. ಕಲಿ ನೋಡು, ಈ ಆಂಟಿನೇ ಹೇಳ್ಕೊಡೋದು ಸಣ್ಣ ಚಿಕ್ಕಿ ಎಲ್ಲರಿಗೂ. ಏತೋ ಆಂಟಿ ಅನ್ಬಿಡ ಕೋಮ್ಲಾ ನೀನು. ಅಯ್ಯೋ ಏನಪ್ಪ ನೀನು ಆಂಟಿ ಅಂತೀಯಲ್ಲ ನನ್ನ? ಅಯ್ಯೋ ಬಾಯ್ ತಪ್ಪ ಅಂದೆ ಬಿಡು ಸಣ್ಣ ಚಿಕ್ಕಿ. ಆಂಟಿ ಅಂತ ಅನ್ಬಾರ್ದಾಗಿತ್ತು, ಏನೋ ಆಂಟಿ ಅಂತ ಅಂದೆ. ಅಂಗನವಾಡಿ ಓಪನ್ ಮಾಡಿದ್ರೆ ಚೈತ್ರ ಮೇನಿಪಟ್ಟಂಗಾರ ಮೇಡಮ್ಮ. ಭಾಗ್ಯಕಯ್ಯ, ನಾನೇ ಮೇಡಮ್ಮ. ಮೇಡಮ್ಮ ಹಂಗೆ ಭಾಗ್ಯವಂತಾಗೆ ಮಾತಾಡ್ತಾ ಇರು, ಹಾಗೆ ಬಾಯಿ ಆಕ್ಷನ್ ಆಗುತ್ತಲ್ಲ ಅದ್ರಾಗ ಹಂಗೆ ಚೆನ್ನಾಗಿ ಕಾಣಿಸುತ್ತೆ ರೀಲ್ಸಲ್ಲಿ. ಈ ಕಡೆ ನೋಡಿ ಹಿಂಗೆ ಎತ್ತಿ ತಲೆನ. ಸಣ್ಣ ಚಿಕ್ಕಿದೇನು ಯಪ್ಪ ಏನು ಡ್ಯಾನ್ಸು. ಊರಲ್ಲೆಲ್ಲ ಹಂಗೆ ಅಂತಾರೆ, ಮಕ್ಕಳು ಕುಟ್ಟೆಲ್ಲ ಡ್ಯಾನ್ಸ್ ಮಾಡಿ ಸಾಕತ್ತು ಆಗ್ತಾ ಇತ್ತಂತೆ. ಊರಲ್ಲೆಲ್ಲ ಹಂಗೆ ಹೇಳ್ತಾ ಇದ್ರು. ಮತ್ತೆ ಖುಷಿಯಾಗಿರ್ಬೇಕು ಮಕ್ಕಳ ಜೊತೆ ಎಲ್ಲಾನ. ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡೋದು. ಅಯ್ಯೋ ಮೇಡಮ್ ಆಗಿ ಅಯ್ಯಮ್ಮ ಏನು ಮಾಡ್ತಾ ಇರಲಿಲ್ಲ ಕರಿಯಮ್ಮ. ನಾನು ಎಲ್ಲ ಮಕ್ಕಳಿಗೆ ಹಾಡು ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು ಎಲ್ಲ ಮಾಡ್ತಾ ಇದ್ದೆ. ಇವಾಗ ನೋಡು ಎಲ್ಲ ನಾನೇ ಮಾಡ್ತಿದ್ದೆ. ಇವಾಗ ಎಲ್ಲ ಕಮೆಂಟ್ ಮಾಡೋರು, ಮಕ್ಕಳ ಜೊತೆ ಆಗ್ತಾ ಇದ್ನಲ್ಲ ನೀವು ಈ ವಯಸ್ಸಲ್ಲೂ ಹಿಂಗೆ ಮಕ್ಕಳ ಜೊತೆ ತುಂಬ ಖುಷಿಯಾಗಿದ್ದೀರಾ ಅಂದರೆ ನೀವು ತುಂಬ ಗ್ರೇಟು ಅಂತ ಹೇಳಿ ಕಮೆಂಟ್ಸ್ ಮಾಡೋರು ಗೊತ್ತಾ ಇಲ್ಲನಾ? ನಾನು ತುಂಬ ಚೆನ್ನಾಗಿ ಎಲ್ಲ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಿದ್ದೆ ಅನ್ಬೇಡ. ನಾನು ನೋಡಿದ್ದೆ ಸಣ್ಣ ಚಿಕ್ಕಿ, ನಾನು ನೋಡಿದ್ದೆ. ಹುಡುಗರ್ನೆಲ್ಲ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ಚೆನ್ನಾಗಿ ಕಲ್ತಿದ್ದೀರಾ. ಬಿಡಿ, ಹೆಂಗು ನೀವೇ ಹೇಳ್ಕೊಡ್ತೀರಲ್ಲ. ಅಲ್ಲ ಮೇಡಮ್ ಆದವ್ರು ಮೇಡಮ್ ಕೆಲಸ ಮಾಡಬೇಕಲ್ಲ ಮೇಡಮ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನಂತೂ ನಾನೇನು ಅಡುಗೆ ಮಾಡಬೇಕು, ಮಕ್ಳಿಗೆ ಊಟಕ್ಕೆ ಇಡಬೇಕು, ಮಕ್ಳನ್ನ ಕರ್ಕೊಂಬರ್ಬೇಕು, ಬಿಟ್ಟು ಬರಬೇಕು, ಇದನ್ನು ಮಾಡೋದು ನಾನು ಆಯಾ ಕೆಲಸ ಮಾಡೋದು. ಅಯ್ಯೋ ಚೈತ್ರನೂ ಹೇಳ್ಕೊಡ್ತಾಳೆ ಹೇಳು. ಓದಿದಾಳೆ ಅವಳು, ಸಣ್ಣ ಕೈದಾಳೆ, ಡ್ಯಾನ್ಸ್ ಮಾಡೋದು ಹುಡುಗರಿಗೆ ಎಲ್ಲ ಹಾಡು ಹೇಳ್ಕೊಡೋದು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಊರಾಗೆಲ್ಲ ಹಂಗೆ ಅಂತಿದ್ದು ಸಣ್ಣ ಚಿಕ್ಕಿ ಇರೋದಕ್ಕೆ ಹೆಂಗನ ಹುಡುಗರು ಡ್ಯಾನ್ಸ್ ಪಾನ್ಸ್ ಎಲ್ಲ ಹೇಳ್ಕೊಡುತ್ತೆ ಚೆನ್ನಾಗಿ ಅಂತ ಹೇಳೋರು. ಕರಿಯಮ್ಮ ಯಾಕೆ ಹೇಳ್ಕೊಡಲ್ಲ ಅಂಬಾರು. ಏನದು ಓಲ್ಡು ಕರಿಯಮ್ಮ.
ಅಯ್ಯೋ ನಾನು ಅದಕ್ಕೆ ಈಗಿನ ಕಾಲದ ಥರ ಯಾರಾದರೂ ಹುಡುಗಿಯರು ಬಂದರೆ ಚೆನ್ನಾಗಿರ್ತಿತ್ತಪ್ಪ ಅನ್ಕಂತಿದ್ದೆ. ಹೆಂಗೂ ಈ ಮೇಡಮನು ಹುಡುಗಿ ಥರನೇ ಐತೆ. ಅಂದರೆ ಸ್ವಲ್ಪ ಇನ್ನೂ ರೀಲ್ಸ್ ಮಾಡೋದೆಲ್ಲ ಬರಲ್ಲ. ಹೆಂಗೋ ನನಗೆ ರೀಲ್ಸ್ ಮಾಡೋದ್ರಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ಅದಕ್ಕೆ ಅತ್ಲಾಗೆ ರೀಲ್ಸ್ ಮಾಡಿಕೊಂಡು ಹಂಗೆ ಮಕ್ಳ ಜೊತೆ ಆಟ ಆಡ್ಕೊಂಡು ರೀಲ್ಸ್ ಮಾಡ್ದಂಗೂ ಆಗುತ್ತೆ, ಮಕ್ಳ ಜೊತೆ ಆಟ ಆಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ನಾನು ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಮೇಡಮ್ಗೆ ಏನು ಒಂದು ಫೋನ್ಸ್ ಕೂಡ ಯೂಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆ ಮೇಡಮ್ಗೆ. ಈ ಹಂಗೆ ಸಣ್ಣ ಚಿಕ್ಕ ಇರೋದಕ್ಕೆ ಮಕ್ಳಿಗೆಲ್ಲ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡುತ್ತೆ, ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅಂತ ಊರಾಗೆಲ್ಲ ಅಂಬರು. ಸಣ್ಣಮ್ಮಿರೋದಕ್ಕೆ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡುತ್ತೆ ಮಕ್ಳಿಗೆಲ್ಲ ಅಂತಂಬರು. ಅಯ್ಯೋ ಬಿಡು ಸಣ್ಣ ಚಿಕ್ಕಿ ಸಾಕು, ಎಷ್ಟು ರೀಲ್ಸ್ ಮಾಡ್ತೀಯ. ಅಯ್ಯೋ ಇನ್ನೊಂದೇ ಒಂದು ಮಾಡೋಣ ಮೇಡಮ್ಮ, ಇನ್ನೊಂದೇ ಒಂದು. ಸಖತ್ತು ರೀಲ್ಸ್ ಹುಚ್ಚು. ಅಕ್ಕ ರೀಲ್ಸ್ ಮಾಡೋದಂದ್ರೆ ಕೋಮ್ಲಾಕ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಓಪನ್ ಮಾಡಿದ್ವಿ ಅಂತಂದರೆ ಎಲ್ಲ ನಮ್ಮ ಸಣ್ಣ ಚಿಕ್ಕಿನವೇ ರೀಲ್ಸು. ಎಷ್ಟು ನೋಡಿಯಾ, ನಾನು ನೋಡ್ತಾ ಇದ್ದೆ ತುಂಬಾನೇ. ಸಖತ್ತು ಮೇಕಪ್ ಮಾಡ್ಕೊಳ್ಳೋದು, ಎಲ್ಲ ರೀಲ್ಸ್ ಮಾಡೋದು, ಅಪ್ಲೋಡ್ ಮಾಡೋದು, ನಮ್ಮ ಸಣ್ಣ ಚಿಕ್ಕಿನಂಗಿರ್ಬೇಕು ಬಿಡು. ಅಯ್ಯೋ ಎಲ್ಲ ಹಂಗೇನೆ, ನೀವು ಆಯಾ ಕೆಲಸದಲ್ಲಿದ್ರೂ ಮೇಡಮ್ ಥರ ಹೇಳ್ಕೊಡ್ತೀರಾ ಮಕ್ಕಳಿಗೆ ಅಂತ ಹೇಳಿ ತುಂಬ ಜನ ಕಮೆಂಟ್ಸ್ ಮಾಡೋರು. ಎಲ್ಲ ನೀವು ಮೇಡಮ್ಮ ಅಂತ ಕೇಳ್ತಾ ಇದ್ರು. ಅಲ್ಲ ನಾನು ಆಯಾ ಅಂಗನವಾಡಿಗೆ ಮಕ್ಕಳು ನೋಡ್ಕೊಳಕ್ಕೆ ಆಯಾ ಆಗಿದ್ದೀನಿ ಅಂತಂದರೆ, ಅಯ್ಯೋ ಬಿಡಿ ನೀವು ಯಾಕೆ ಆಯಾ ಆದ್ರಿ, ನೀವು ಮೇಡಮ್ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ರು ಎಲ್ಲನ. ಹೆಂಗೂ ನನಗೆ ಎಲ್ಲ ತುಂಬ ಜನ ಕಮೆಂಟ್ಸು ಮಾಡ್ತಾರೆ, ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ, ನಿಮ್ಮಂಗಿರಬೇಕು, ಈ ವಯಸ್ಸಲ್ಲೂ ನಿಮ್ಮ ಥರ ಇರಬೇಕು, ಖುಷಿಯಾಗೆ ಏನಿದ್ರೆ ಏನಕ್ಕೆ ಬಂದಂಗೆ, ನಿಮ್ಮ ಖುಷಿನೇ ಖುಷಿ, ನೀವು ತುಂಬ ಬೆಳಿಬೇಕು, ನೀವು ತುಂಬ ಚೆನ್ನಾಗಿ ಇನ್ನೂ ರೀಲ್ಸ್ ಮಾಡಬೇಕು, ನೀವಿನ್ನೂ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಕಮೆಂಟ್ಸ್ಗಳು ಮಾಡ್ತಾರೆ ಗೊತ್ತಾ. ಅಯ್ಯೋ ನಾನಂತೂ ಯಾರು ಏನಾದ್ರೂ ಬ್ಯಾಡ್ ಕಮೆಂಟ್ಸ್ ಮಾಡಿದ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಈಗ ಸುಮ್ಮನೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದೆ ನಾನು. ಇನ್ನು ಚೈತ್ರಿಗೂ ಕಲಿಸ್ಬಿಡು ಸಣ್ಣ ಚಿಕ್ಕಿ. ಕಲ್ಸೋಣ. ಹ್ಯಾಪಿಯಾಗಿರ್ಬೇಕು, ಯಾವಾಗಲೂ ರೀಲ್ಸ್ ಮಾಡಿಕೊಂಡು ಯಾವಾಗ್ಲೂ ಈ ಥರ ಎಲ್ಲನ ಡ್ಯಾನ್ಸ್ಗಳೆಲ್ಲ ಮಾಡಿಕೊಂಡು ಹ್ಯಾಪಿಯಾಗಿರಬೇಕು. ಸುಮ್ಮನೆ ಏನಕ್ಕೆ ಬಂದಂಗೆ. ಅಯ್ಯೋ ಎಲ್ಲ ಹಂಗೆ ಮಕ್ಕಳಂತೂ ನನ್ನ ಹುಡುಗರು ನನ್ನ ಸಣ್ಣ ಚಿಕ್ಕಿ ಅಂತವೆ. ಮಕ್ಕಳಿದ್ರೆ ಒಂಥರ ಖುಷಿ. ನನಗೇನೋ ಅಂಗನವಾಡಿಗೆ ಬರೋಕ್ಕೆ ತುಂಬ ಖುಷಿಯಪ್ಪ. ಎಲ್ಲರೂ ಹಂಗೆ ಅಂತಾರೆ, ಅಡುಗೆನೂ ಚೆನ್ನಾಗಿ ಮಾಡ್ತೀಯ ನೀನು ಅಂತ ಹೇಳಿ. ಊಟಕ್ಕೆ ಬಸ್ರೇರು ಬಾಣ್ತಾರೆಲ್ಲ ಬರ್ತಾರಲ್ಲ, ಅವರು ಹಾಗೆ ಹೇಳ್ತಾರೆ, ಅವ್ರಿಗೂ ಸೀಮಂತ ಮಾಡಿ ಅದನ್ನು ರೀಲ್ಸ್ ಮಾಡಿದ್ದೀನಿ, ಎಲ್ಲ ಮಾಡ್ತೀನಿ. ನಾನಂತೂ ತುಂಬ ಹ್ಯಾಪಿಯಾಗಿರ್ತೀನಿ, ಹ್ಯಾಪಿಯಾಗಿರಬೇಕು ಅಂತ ಅನ್ನಿಸ್ತೈತೆ ನಿಮ್ಮನ್ನು ನೋಡಿದ್ರಲ್ಲ ವೀಕ್ಷಕರೇ. ಫಸ್ಟ್ನೇ ದಿನ ಅಂಗನವಾಡಿಗೆ ಬಂದಿದ್ದೀನಿ, ಅಂಗನವಾಡಿ ಓಪನ್ ಮಾಡಿದ್ದೀವಿ. ಅಂಗನವಾಡಿಲಿ ಯಾರು ಅಂತಂದರೆ ನಮ್ಮ ಸಣ್ಣ ಚಿಕ್ಕಿ, ನಿಮ್ಮ ಎಲ್ಲರ ಪ್ರೀತಿಯ ಸಣ್ಣ ಚಿಕ್ಕಿ. ಈ ಸ್ಟೋರಿಗೆ ಸಣ್ಣ ಚಿಕ್ಕಿ ಅವರು ಎಂಟ್ರಿ ಆಗಿದ್ದಾರೆ. ಅವ್ರು ಇಷ್ಟು ದಿನ ಅಂಗನವಾಡಿಲಿ ಕೆಲಸ ಮಾಡ್ತಾಯಿದ್ರು. ಮಕ್ಕಳ ಜೊತೆ ಎಲ್ಲ ತುಂಬ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಲೈಕ್ಸ್ ಕೊಡ್ತಾರೆ, ಕಮೆಂಟ್ಸ್ಗಳು ಮಾಡ್ತಾರೆ, ತುಂಬ ಹ್ಯಾಪಿಯಾಗಿದ್ದಾರೆ ನಮ್ಮ ಸಣ್ಣ ಚಿಕ್ಕಿ. ಈ ಸಣ್ಣ ಚಿಕ್ಕಿ ಯಾರು ನೆನಪಿದ್ರೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.